ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಸಂಗಾತಿಗೆ ನೀವು ತೃಪ್ತಿಪಡಿಸಲು ಯಾವ ಸಂಭೋಗ ಆಸನ ಬಳಸಿದರೆ ಉತ್ತಮ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನೀವು ಏನಾದರೂ ಈ ಸಂಭೋಗ ಆಸನವನ್ನು ಬಳಸಿದ್ರೆ ಹೀಗೂ ಸಂಭೋಗ ಮಾಡ್ತಾರಾ ಅಂತ ಅನ್ನದೇ ಇರದು. ಆದರೆ ಈ ರೀತಿ ಸಂಭೋಗ ಮಾಡುವುದು ಸರಿಯಾ? ಸ್ನೇಹಿತರೆ, ಸಾಮಾನ್ಯವಾಗಿ ನೀವು ರಫ್ ಸಂಭೋಗದ ಬಗ್ಗೆ ಕೇಳಿರುತ್ತೀರಿ ಅಲ್ವಾ? ರಫ್ ಸಂಭೋಗ ಎನ್ನುವುದು ಒಂದು ಸಂಭೋಗ ಮಾಡುವ ವಿಧಾನ ಅನ್ನಬಹುದು. ಇದನ್ನು ಹೆಚ್ಚಾಗಿ ನೀವು ನೀಲಿ ಚಿತ್ರಗಳಲ್ಲಿ ನೋಡಿರಬಹುದು. ಈ ರೀತಿಯ ವಿಧಾನ ಕೆಲವೊಂದು ಗಂಡಸರಿಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಸಂಭೋಗ ಮಾಡುವಾಗ ಹೆಣ್ಣಿನ ಮುಖದಲ್ಲಿ ಆಗುವ ಬದಲಾವಣೆ ನೋಡಿ ಗಂಡಸರು ಇನ್ನಷ್ಟು ರುಚಿಗೆದ್ದು ಸಂಭೋಗ ಮಾಡುತ್ತಾರೆ. ಹಾಗಿದ್ರೆ ಏನಿದು ರಫ್ ಸಂಭೋಗ? ಈ ವಿಧಾನದಲ್ಲಿ ಶಿಶ್ನವನ್ನು ಯೋನಿಯೊಳಗೆ ಅಥವಾ ಗುದದ್ವಾರದಲ್ಲಿ ಹಾಕಿ ಒಂದೇ ಸಮನೆ ಸಂಭೋಗ ಮಾಡುವುದು. ಈ ವಿಧಾನ ಬಳಸುವಾಗ ಗಂಡಸರು ಯಾವುದೇ ಪ್ರೀತಿ ಮಾಡದೆ, ಯಾವುದನ್ನು ಮುಂಚಿತವಾಗಿ ಮಾತಾಡಿಕೊಳ್ಳದೆ ಸಂಗಾತಿಯನ್ನು ಹಿಡಿದು ಸಂಭೋಗ ಮಾಡುವುದು. ರಫ್ ಸಂಭೋಗ ಮಾಡುವಾಗ ಗಂಡು ಬಹಳ ಉದ್ವೇಗದಿಂದ ಮಾಡ್ತಾನೆ. ಈ ವೇಳೆ ಗಂಡಸರು ಬೇರೆ ಏನು ನೋಡಲ್ಲ, ಉದ್ವೇಗದಿಂದ ಸಂಭೋಗ ಮಾಡಬೇಕು ಅಂತ ಯೋಚನೆ ಮಾಡುತ್ತಾರೆ. ಸ್ನೇಹಿತರೆ, ಈ ವಿಧಾನ ಬಳಸುವಾಗ ಗಂಡಸರು ಬೇರೆ ಬೇರೆ ಭಂಗಿಗಳು ಬಳಸಬಹುದು. ಕೆಲವರು ರಫ್ ಆಗಿ ಓರಲ್ ಸಂಭೋಗ ಮಾಡುತ್ತಾರೆ, ಕೆಲವರು ಗುದ ಸಂಭೋಗವನ್ನು ಮಾಡುತ್ತಾರೆ, ಮತ್ತೆ ಕೆಲವರು ಗಂಟಲಿನವರೆಗೆ ಶಿಶ್ನವನ್ನು ತೋರಿಸುತ್ತಾರೆ. ಈ ವೇಳೆ ಸಂಗಾತಿಯ ಇಷ್ಟ ಕಷ್ಟಗಳನ್ನು ಗಂಡಸರು ಪರಿಗಣಿಸುವುದೇ ಇಲ್ಲ. ಇದು ಗಂಡಿಗೆ ಸಂತೋಷವನ್ನು ನೀಡಬಹುದು. ಸ್ನೇಹಿತರೆ, ಈ ವಿಧಾನ ಹೆಣ್ಣಿಗೆ ನೋವನ್ನು ನೀಡುತ್ತೆ ಮತ್ತು ಮಾನಸಿಕವಾಗಿ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ನೀಲಿ ಚಿತ್ರಗಳಲ್ಲಿ ನೀವು ಇದನ್ನು ನೋಡಿರಬಹುದು. ಆ ವಿಡಿಯೋಗಳು ನಿಮ್ಮನ್ನು ಇನ್ನಷ್ಟು ಉದ್ರೇಕಿಸಿ ಆ ವಿಡಿಯೋ ನೋಡುವಂತೆ ಮಾಡುವುದೇ ಹೊರತು ನಿಜ ಜೀವನದಲ್ಲಿ ಆ ರೀತಿ ಮಾಡಲು ಹೊರಟರೆ ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯ ರಫ್ ಸಂಭೋಗ ಮಾಡುವಾಗ ಹೆಣ್ಣು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಭೋಗಕ್ಕೆ ತಯಾರಾಗಿರಲ್ಲ. ಇದು ಹೆಣ್ಣಿಗೆ ತುಂಬಾ ನೋವನ್ನು ಉಂಟು ಮಾಡುತ್ತೆ. ಇದು ಗಂಡಸರ ಮೇಲೆ ಋಣಾತ್ಮಕ ಪರಿಣಾಮವನ್ನು ಉಂಟುಮಾಡುತ್ತೆ. ಹಾಗಾಗಿ ಈ ವಿಧಾನವನ್ನು ಯಾವುದೇ ಕಾರಣಕ್ಕೂ ಬಳಸುವುದು ಉತ್ತಮವಲ್ಲ. ಆದ್ದರಿಂದ ಇಬ್ಬರೂ ಪರಸ್ಪರ ಸಮ್ಮತಿಸಿ ಮುಂದುವರೆಯಿರಿ. ಒಂದು ವೇಳೆ ನೀವು ಮಾಡುವ ಆ ಭಂಗಿಯಿಂದ ನಿಮ್ಮ ಸಂಗಾತಿಗೆ ಅಸ್ವಸ್ಥತೆ ಅನಿಸುತ್ತಿದ್ದರೆ ಕೂಡಲೇ ಆ ಭಂಗಿಯನ್ನು ನಿಲ್ಲಿಸಿ ಬೇರೆ ಭಂಗಿಯಲ್ಲಿ ತೊಡಗಿಸಿಕೊಳ್ಳಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.